ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನನ್ನ ಮನೆಯ ಹೂತೋಟದಲ್ಲಿ ಬೆಳೆದಂತಹ ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ ಅಂತ ಕರೆಯಲ್ಪಡುವ ಈ ಹೂವಿನ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನೋಡುತ್ತೀರಾ. ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ. ಅಂಗಳದಲ್ಲಿದ್ದಂತಹ ಈ ಹೂವಿನ ಗಿಡವನ್ನು ನಾನು ಗೋಡೆ ಬದಿಯಲ್ಲಿ ಇಟ್ಟಿರುತ್ತೇನೆ. ಯಾಕೆಂತ ಹೇಳಿದರೆ, ಈ ಹೂವಿನ ಗಿಡ ಮಳೆಗಾಲದಲ್ಲಿ ಈ ಗಿಡಗಳಿಗೆ ಹೆಚ್ಚು ನೀರು ಬಿದ್ದಂತಾದರೆ ಗಿಡ ಕೊಳೆತು ಹೋಗುವ ಸಂದರ್ಭ ಇರುತ್ತದೆ. ಆದುದರಿಂದ ಮಳೆಗಾಲ ಪ್ರಾರಂಭವಾದ ತಕ್ಷಣ ಈ ಹೂವಿನ ಗಿಡವನ್ನು ನಾನು ಗೋಡೆಯ ಪಕ್ಕದಲ್ಲಿ ಇಟ್ಟಿರುತ್ತೇನೆ. ಈ ರೀತಿ ಸುಮಾರು 2-3 ವರ್ಷ ಒಂದು ಹೂವಿನ ಗಿಡವನ್ನು ಬಹಳ ಜಾಗರೂಕತೆಯಿಂದ ನೋಡಿದರೆ ಇದನ್ನು ಉಳಿಸಿಕೊಳ್ಳಬಹುದು. ಬಲು ಸೊಗಸಾದ 4-5 ಬಣ್ಣದ ಸದಾಪುಷ್ಪ ಹೂವಿನ ಗಿಡವನ್ನು ಈ ವಿಡಿಯೋದಲ್ಲಿ ಕಾಣುತ್ತೀರಾ. ಈ ಹೂವಿನ ಬಗ್ಗೆ ಕಮೆಂಟ್ಸ್ ಮಾಡಿ. ನೋಡಿ, ಚೆನ್ನಾಗಿದೆ. ಸದಾ ಈ ಹೂವಿನ ಗಿಡದಲ್ಲಿ ಹೂವನ್ನು ನಾವು ಕಾಣಬಹುದು. ಅದಕ್ಕಂತಲೇ ಈ ಹೂವಿನ ಗಿಡವನ್ನು ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ ಅಂತ ಕರೆಯುತ್ತಾರೆ. ನೋಡಿ, ಇದನ್ನು ನಾನು ಗ್ರೋ ಬ್ಯಾಗಲ್ಲಿ ಇಟ್ಟಿರುತ್ತೇನೆ. ಬಹಳ ಕಡಿಮೆ ವೆಚ್ಚದಲ್ಲಿ ಈ ಹೂವಿನ ಗಿಡವನ್ನು ಬೆಳೆಸಬಹುದು. ಪಾಟ್ ಆಗಬೇಕು ಅಂತಿಲ್ಲ. ಗ್ರೋ ಬ್ಯಾಗಲ್ಲಿ ಅಂದರೆ ಸುಮಾರು 10 ರೂಪಾಯಿ ಕೊಟ್ಟು ಈ ಹೂವಿನ ಗಿಡವನ್ನು ಈ ಗ್ರೋ ಬ್ಯಾಗಲ್ಲಿ ಬೆಳೆಸಬಹುದು. ನೋಡಿ ವೀಕ್ಷಕರೇ, ಬಿಳಿ ಬಣ್ಣದ ಸದಾಪುಷ್ಪ ಗಿಡ ತುಂಬ ಸೊಂಪಾಗಿ ಬೆಳೆದಿದೆ. ಗಿಡದಲ್ಲಿ ಕೂಡ ಬಹಳಷ್ಟು ಹೂಗಳಿರುವುದನ್ನು ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ಇದನ್ನು ಕೂಡ ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ನನ್ನ ಹೆಚ್ಚಿನ ಹೂವಿನ ಗಿಡಗಳನ್ನು ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಹೆಚ್ಚು ದುಡ್ಡು ವ್ಯಯ ಮಾಡಬೇಕು ಅಂತಿಲ್ಲ. ಪಾಟಿಗಾದರೆ ಸುಮಾರು 60-70 ರೂಪಾಯಿ ಕೊಡಬೇಕಾಗುತ್ತದೆ, ಮೀಡಿಯಂ ಸೈಜಿನ ಪಾಟಿಗೆ. ಆದರೆ ಇಂಥ ಗ್ರೋ ಬ್ಯಾಗ್ ತಂದರೆ ಸುಮಾರು 2-3 ವರ್ಷ ಈ ಹೂವಿನ ಗಿಡವನ್ನು ಈ ಗ್ರೋ ಬ್ಯಾಗಲ್ಲಿ ಬೆಳೆಸಬಹುದು. ಈ ಹೂವಿನ ಬಗ್ಗೆ ನಿಮಗೇನು ಅನಿಸಿದೆ ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.